ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬಾ ಸುಲಭವಾಗಿ ಬರೀ 10 ನಿಮಿಷದಲ್ಲಿ ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಿ ಅಥವಾ ಮಕ್ಕಳ ಶಾಲೆಯಿಂದ ಬಂದ ಕೂಡಲೇ ಚಾಟ್ಸ್ ಆಗಿ ಬರೀ 10 ನಿಮಿಷದಲ್ಲಿ ಈ ಸ್ನ್ಯಾಕ್ಸನ್ನು ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕುಕ್ಕರಿಗೆ ಮೀಡಿಯಮ್ ಸೈಜ್ 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಮೊಳಕೆ ಕಟ್ಟಿರೋ ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನು 5 ಗಂಟೆಗಳ ಕಾಲ ನೆನೆಸಿ ಕೂಡ ಸೇರಿಸ್ಕೋಬಹುದು ಅಥವಾ ಈ ರೀತಿ ಮೊಳಕೆ ಕಟ್ಟಿ ಕೂಡ ಸೇರಿಸ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 2 ಕಪ್ಪಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ನ ಮುಚ್ಚಿ ಹೈ ಫ್ಲೇಮಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಕಾದಿರೋ ಬಿಸಿ ಎಣ್ಣೆಗೆ ರೆಡಿಮೇಡ್ ಪುರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹೈ ಫ್ಲೇಮಲ್ಲೇ ಈ ಪುರಿಗಳನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಮೊದಲೇ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ನಂತರ ಪುರಿಗಳನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪುರಿಗಳನ್ನು ರೆಡಿಮೇಡ್ ಆದರೂ ಬಳಸ್ಕೋಬಹುದು ಅಥವಾ ಮನೆಯಲ್ಲೇ ಮಾಡ್ಕೋಬಹುದು. ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಪಾನಿಪುರಿ ರೆಸಿಪಿ ತೋರಿಸ್ಬೇಕಾದ್ರೇ ಹೇಗೆ ಪುರಿಗಳನ್ನು ಮಾಡ್ಕೋಬಹುದು ಅಂತ ತೋರಿಸಿದ್ದೀನಿ. ಆ ವಿಡಿಯೋನ ಬೇಕಿದ್ರೆ ನೋಡಿ, ಮನೆಯಲ್ಲೇ ಮಾಡ್ಕೋಬಹುದು. ದಿಢೀರಿಂದ ಸ್ನ್ಯಾಕ್ಸ್ ಮಾಡೋದಾದರೆ ಈ ರೀತಿ ರೆಡಿಮೇಡ್ ಪುರಿಗಳನ್ನು ಮಾಡ್ಕೋಬಹುದು. ಎಲ್ಲ ಪುರಿಗಳನ್ನು ಎಣ್ಣೆಗೆ ಸೇರಿಸಿ ಈಗ ಡೀಪ್ ಫ್ರೈ ಮಾಡ್ಕೊಂಡಾಗಿದೆ. ಚಾಟ್ಸ್ ಎಷ್ಟು ಜನಕ್ಕೆ ಮಾಡ್ತಿದ್ದೀವೋ ನೋಡಿಕೊಂಡು ಅಷ್ಟು ಪುರಿಗಳನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಡೀಪ್ ಫ್ರೈ ಮಾಡಿರೋ ಎಲ್ಲ ಪುರಿಗಳನ್ನು ಒಂದು ಗ್ಲಾಸಿನ ಸಹಾಯದಿಂದ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪುರಿಗಳನ್ನು ಪುಡಿ ಮಾಡ್ಕೊಂಡಿದ ನಂತರ ಮೀಡಿಯಮ್ ಸೈಜ್ 2 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಮೊದಲೇ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಬೇಯಿಸ್ಕೊಂಡಿರೋ ಮೊಳಕೆ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳನ್ನು ಸೇರಿಸಿದ ನಂತರ 3 ಟೇಬಲ್ ಸ್ಪೂನಷ್ಟು ಖಾರದ ಚಟ್ನಿ ಹಾಗೆ 3 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ಚಟ್ನಿನ ಸೇರಿಸ್ಕೊಳ್ತಾ ಇದ್ದೀನಿ. ಚಾಟ್ಸ್ಗೆ ಬೇಕಾಗಿರೋ ಈ 2 ರೀತಿಯ ಚಟ್ನಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಈ 2 ಚಟ್ನಿಗಳನ್ನು ಖಾರ ಸಿಹಿ ಹೇಗೆ ಬೇಕೋ ನೋಡಿ ಸೇರಿಸ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅರ್ಧದಷ್ಟು ನಿಂಬೆಹಣ್ಣು ರಸನ ಸೇರಿಸಿ 1 ಕೈ ಹಿಡಿಯಷ್ಟು ಸೇವನ್ನು ಸೇರಿಸಿ ಸಣ್ಣಗೆ ಹೆಚ್ಚಿರೋ 1 ಕೈ ಹಿಡಿಯಷ್ಟು ಕೊತ್ತಂಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಈಗ ನಿಧಾನವಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಚಾಟ್ಸ್ಗೆ ಬೇಕಾಗಿರೋ ಪುರಿಗಳನ್ನು ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಮೈದಾ, ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆನ ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಚಪಾತಿ ಲಟ್ಟಿಸೋ ಹಾಗೆ ಲಟ್ಟಿಸಿ ಯಾವುದಾದ್ರೂ ಸಣ್ಣ ಗ್ಲಾಸ್ ಸಹಾಯದಿಂದ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಬಿಸಿ ಎಣ್ಣೆಗೆ ಸೇರಿಸಿ ಕರ್ಕೊಂಡ್ರೆ ತುಂಬಾ ರುಚಿಯಾದ ಚಾಟ್ಸ್ಗೆ ಬೇಕಾಗಿರೋ ಪುರಿಗಳು ರೆಡಿ ಆಗುತ್ತೆ. ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ ನಂತರ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸಂಜೆ ಆದರೆ ಸಾಕು, ಸ್ನ್ಯಾಕ್ಸ್ ಆಗಿ ಏನಾದರೂ ತಿನ್ನಬೇಕು ಅನಿಸ್ತಾನೆ ಇರುತ್ತೆ. ಅದರಲ್ಲೂ ಮಕ್ಕಳಂತೂ ಶಾಲೆಯಿಂದ ಬಂದ ಕೂಡಲೇ ದಿನವೂ ಕೂಡ ಏನಾದರೂ ಒಂದು ಚಾಟ್ಸ್ ತಿನ್ನೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಚಾಟ್ಸ್ಗೆ ಬೇಕಾಗಿರೋ ಖಾರದ ಚಟ್ನಿ ಹಾಗೆ ಹುಣಸೆಹಣ್ಣಿನ ಚಟ್ನಿ ಮಾಡಿಟ್ಕೊಂಡಿದ್ರೆ ಸಾಕು. ಬರೀ 10 ನಿಮಿಷದಲ್ಲಿ ಈ ರೀತಿ ಚಾಟ್ಸನ್ನು ಮನೆಯಲ್ಲೇ ತುಂಬಾ ಸುಲಭವಾಗಿ ಹಾಗೆ ರುಚಿಯಾಗಿ ಮಾಡ್ಕೋಬಹುದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಈ ಸಂಜೆ ಹೊತ್ತಿನ ಸ್ನ್ಯಾಕ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆಯನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.